ನಟ ದುನಿಯಾ ವಿಜಯ್ ಅವರಿಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಒಬ್ಬ ಮಗ ಇದ್ದಾನೆ ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿತ್ತು. ಯಾಕಂದರೆ ಈ ಹಿಂದೆ ಅವರ ಫ್ಯಾಮಿಲಿ ಡ್ರಾಮಾ ನಡೆದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಫ್ಯಾಮಿಲಿ ಎಕ್ಸ್ಪೋಸ್ ಆಗಿತ್ತು. ಆ ಕಾರಣಕ್ಕಾಗಿ ಅವರ ಮಕ್ಕಳು ಹೇಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಈಗ ಹೆಸರು ಬದಲಿಸ್ಕೊಂಡಿದ್ದಾರೆ. ಮೊದಲಿಗೆ ಮೋನಿಕಾ ಅಂತ ಇತ್ತು, ಇದೀಗ ಮೋನಿಶಾ ಹಾಗೆ ಇದೆ. ಆದರೆ ರಿತನ್ಯಾ ಅನ್ನುವಂಥ ಹೆಸರನ್ನು ದೊಡ್ಡ ಮಕ್ಕಳು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಆದರೆ ತುಂಬ ಜನಕ್ಕೆ ಆಶ್ಚರ್ಯ ಆಗ್ತಾ ಇರೋದು ಏನು ಅಂತಂದರೆ, ದುನಿಯಾ ವಿಜಯ್ ಅವರ ಇಬ್ಬರು ಹೆಣ್ಮಕ್ಳು ಇದೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾರೆ ಹೀರೋಯಿನ್ಸ್ ಆಗಿ. ಆದರೆ ಅವರು ಇದ್ದಿದ್ದಕ್ಕೂ ಈಗಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ. ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ, ಮೋಹಕ ತಾರೆ ರಮ್ಯಾ ಥರ ದುನಿಯಾ ವಿಜಯ್ ಅವರ ಮಗಳ ಸೇಮ್ ಟು ಸೇಮ್ ಆಗಿದ್ದಾರೆ. ಇದು ನೋಡಿ ಅನೇಕರು ಇದೆಲ್ಲ ಹೆಂಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಸೊ ಇದೆಲ್ಲ ಹೇಗಾಯಿತು, ಏನು ಎತ್ತ, ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಒಮ್ಮೆ ನಾವು ಮೋಹಕ ತಾರೆ ರಮ್ಯನನ್ನು ನೋಡಿ ದುನಿಯಾ ವಿಜಯ್ ಅವರ ಕೊನೆಯ ಮಗಳನ್ನು ನೋಡ್ಬಿಟ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಇದೇನು ಅಕ್ಕ ತಂಗಿನ ಇವರಿಬ್ರು ಅಥವಾ ಟ್ವಿನ್ಸ ಅಂತ ಅನ್ನಿಸ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಇಬ್ಬರ ಹೋಲಿಕೆ ಒಂದೇ ಥರ ಇದೆ. ಇದನ್ನು ನೋಡಿದವರು ಅನೇಕ ಜನ, ಅಯ್ಯೋ ಇದು ಹೇಗೆ ಸಾಧ್ಯ, ಚಿಕ್ಕವಳಿದ್ದಾಗ ನಾವು ಈಕೆಯನ್ನು ನೋಡಿದ್ವಿ, ಆದರೆ ಈಗ ನೋಡಿದ್ರೆ ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾಳೆ. ಮೋನಿಕಾ ಮೊದಲಿಗೆ ಹೀಗಿರಲಿಲ್ಲ, ಆದರೆ ಈಗ ನೋಡಿದ್ರೆ ಕಂಪ್ಲೀಟಾಗಿ ಸ್ಯಾಂಡಲ್ವುಡ್ನ ಕ್ವೀನ್ ಥರ ಆಗಿದ್ದಾರೆ. ಹೆಂಗೆ ಸಾಧ್ಯ ಆಯಿತು? ರಮ್ಯಾ ಫೋಟೋವನ್ನು ಕೊಟ್ಟು ಪ್ಲಾಸ್ಟಿಕ್ ಸರ್ಜರಿಯನ್ನು ಏನಾದರೂ ಮಾಡ್ಕೊಂಡಿದ್ದಾರಾ? ಅಥವಾ ಸ್ಯಾಂಡಲ್ವುಡ್ನ ಕ್ವೀನ್ ಅನ್ನುವಂಥ ಪಟ್ಟ ರಮ್ಯಾಗೆ ಇದ್ದ ಕಾರಣಕ್ಕೆ ಸಿನಿಮಾ ಇಂಡಸ್ಟ್ರಿಯಿಂದ ಅವ್ರು ದೂರ ಆದಮೇಲೆ ಆ ಪಟ್ಟವನ್ನು ತೆಗೆದುಕೊಳ್ಳೋದಕ್ಕೆ ಅಂತ ದುನಿಯಾ ವಿಜಯ್ ಅವರ ಮಗಳು ಅವರನ್ನೇ ಇಮಿಟೇಟ್ ಮಾಡ್ತಾ ಇದ್ದಾರಾ? ಅವರ ಹೇರ್ ಸ್ಟೈಲು, ಅವರ ಡ್ರೆಸ್ಸು, ಅವರ ಮೇಕಪ್ಪು ಇದೆಲ್ಲವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಹುಡ್ಕೊಳ್ತಿದೆ. ಹಾಗೆ ನೋಡಿದ್ರೆ ದುನಿಯಾ ವಿಜಯ್ ಅವರ ಇಬ್ಬರೂ ಮಕ್ಕಳು ಕೂಡ ಮೊದಲು ಇದ್ದಿದ್ದಕ್ಕೂ ಈಗಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮೊದಲಿಗೆ ತುಂಬಾ ಡಸ್ಕಿ ಆಗಿದ್ದಂಥ ಇವರಿಬ್ಬರು ಇದೀಗ ಸಿಕ್ಕಾಪಟ್ಟೆ ಫೇರ್ ಆಗಿದ್ದಾರೆ ಮತ್ತು ನೋಡುವುದಕ್ಕೆ ಒಳ್ಳೆ ಮಾಡ್ರನ್ ಆಗಿರೋದ್ರ ಜೊತೆಗೆ ಯಾವ ಹೀರೋಯಿನ್ನಿಗೂ ಕಮ್ಮಿ ಇಲ್ಲ ಅನ್ನುವಂಥ ರೇಂಜ್ನಲ್ಲಿ ಇವರು ಚೇಂಜ್ ಆಗಿದ್ದಾರೆ. ಇದು ನೋಡಿ ಅನೇಕರು ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನು ಅವ್ರಿಗೂ ಕೂಡ ಮಾಡಲಾಯಿತು. ದುನಿಯಾ ವಿಜಯ್ ಅವರ ಕೊನೆಯ ಪುತ್ರಿ ಮೋನಿಶಾಗೂ ಕೂಡ ಇದನ್ನು ಕೇಳ್ತಾರೆ. ನೀವು ನೋಡೋದಕ್ಕೆ ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಥರನೇ ಇದ್ದೀರಾ, ಹೇಗೆ ಸಾಧ್ಯ ಇದೆಲ್ಲ? ಯಾವತ್ತಾದರೂ ನಿಮಗೆ ಅನಿಸಿದೆಯಾ ನಾನು ರಮ್ಯಾ ಥರ ಇದ್ದೀನಿ ಅಂತ? ಮೊದಲು ನೀವು ಹೀಗಿರಲಿಲ್ಲ, ಈಗ ಕಂಪ್ಲೀಟಾಗಿ ನಿಮ್ಮ ಮೂಗು, ನಿಮ್ಮ ಕಣ್ಣು, ನಿಮ್ಮ ಸ್ಮೈಲು, ನಿಮ್ಮ ಹೇರ್ ಸ್ಟೈಲು ಎಲ್ಲವೂ ಕೂಡ ರಮ್ಯಾ ಥರನೇ ಬದಲಾಗಿದೆ. ಈ ಹಿಂದೆ ನಾವು ನಿಮ್ಮನ್ನು ನೋಡಿದ್ದೀವಿ, ಆಗ ನೀವು ತುಂಬ ಡಿಫ್ರೆಂಟ್ ಆಗಿದ್ರಿ. ಒಮ್ಮೆಲೆ ನೀವು ಬೆಳೀತಾ ಇದ್ದ ಹಾಗೆಯೇ ರಮ್ಯಾ ಥರ ಹೇಗಾದ್ರಿ ಅನ್ನುವಂಥ ಪ್ರಶ್ನೆಗೆ ನಗುತ್ತಲೇ ಉತ್ತರ ಕೊಟ್ಟಿದ್ದಾರೆ. ತುಂಬ ಜನ ನಂಗೆ ಹಾಗೆ ಕಮೆಂಟ್ ಮಾಡ್ತಾರೆ, ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಥರನೇ ನೀವಿದ್ದೀರಾ, ಅವ್ರ ಸಿಸ್ಟರ ನೀವು ಅಂತ ತುಂಬ ಜನ ನನಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ನನಗೆ ತುಂಬಾ ಇಷ್ಟ ರಮ್ಯಾ ಮೇಡಮ್ ಅವರು. ನಾನು ರಮ್ಯಾ ಮೇಡಮ್ ಮತ್ತು ಪಪ್ಪ ಅವರ ಸಿನಿಮಾಗೇನಿತ್ತು ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್, ಈ ಸಿನಿಮಾ ಸಂದರ್ಭದಲ್ಲಿ ರಮ್ಯಾ ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಥರ ಆಗಬೇಕು ಅನ್ನೋದನ್ನು ನಾನು ಕೂಡ ಬಯಸಿದ್ದೆ. ಸೊ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಸ್ಮೈಲ್ ಆಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಇದೆಲ್ಲವನ್ನು ನಾನು ತೀರಾ ಹತ್ತಿರದಿಂದ ಗಮನಿಸಿದೆ. ಅವರು ಕ್ಯಾರಿ ಮಾಡುವಂಥ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿತ್ತು. ಸೊ ನಾನು ಚಿಕ್ಕ ವಯಸ್ಸಿನಲ್ಲೇ ಅವ್ರ ತೊಡೆ ಮೇಲೆ ಕೂತ್ಕೊಂಡು ಅವ್ರು ಮಾತಾಡೋ ರೀತಿ, ಅವ್ರು ಹೇಗೆ ಅಭಿನಯಿಸ್ತಾರೆ ಇದೆಲ್ಲವನ್ನು ತೀರಾ ಹತ್ತಿರದಿಂದ ನೋಡಿದ್ದೀನಿ. ನಾನು ಕೂಡ ಅವರ ಫ್ಯಾನ್ ಗರ್ಲ್ ಅಂತಲೇ ಹೇಳ್ತೀನಿ. ಆದರೆ ನಾನು ಆ ಥರ ಇದ್ದೀನಿ ಅಂತ ಅಂದ್ಕೊಳ್ಳೋದು ನನಗೆ ಖುಷಿ ಆದ್ರೂ ಕೂಡ ನಾನು ಅವ್ರ ಥರ ಇಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ನಾನು ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಮೇಲೆ ಪ್ಲಾಸ್ಟಿಕ್ ಸರ್ಜರಿ ಆಗ್ಬೋದು, ಕೆಲವೊಂದಷ್ಟು ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಕೆಲವೊಂದು ಆಪರೇಷನ್ಗಳಾಗಿರ್ಬೋದು, ಕೆಲವೊಂದು ಮಾತ್ರೆಗಳನ್ನು, ಸರ್ಜರಿಗಳನ್ನು, ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳೋದು ತೀರಾ ಕಾಮನ್. ನೀವು ಕೆಲವೊಂದಷ್ಟು ಹೀರೋಯಿನ್ಸ್ನ ನೋಡಿದ್ರೆ ಗೊತ್ತಾಗತ್ತೆ. ರಾಧಿಕಾ ಕುಮಾರಸ್ವಾಮಿ ಕನ್ನಡದಲ್ಲಿದ್ದಾರೆ. ಹಾಗೆಯೇ ಅನೇಕ ಮಂದಿ ಈ ಹಿಂದೆ ಇದ್ದಂಥ ಕಲರ್ಗೂ, ಈ ಹಿಂದೆ ಇದ್ದಂಥ ರೀತಿಗೂ ಮತ್ತು ಈಗಾಗಿರುವಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಕಾರಣ ಅವರೆಲ್ಲ ಫಾರಿನಿಗೆ ಹೋಗಿ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಬರ್ತಾರೆ. ಎಷ್ಟೋ ಹೀರೋಯಿನ್ಸ್ ಇವತ್ತಿಗೂ ವಯಸ್ಸಾದಂಗೆ ಕಾಣಿಸೋದೇ ಇಲ್ಲ. 40+ ಆಗಿದ್ರೂ ಕೂಡ ಅವರಿಗೆ ಒಂದು ಚೂರೂ ಏಜ್ ಆಗಿದೆ ಅನ್ನುವಂಥ ಫೀಲಿಂಗೇ ಬರಲ್ಲ. ಅದರಲ್ಲಿ ನಮ್ಮ ರಾಧಿಕಾ ಕುಮಾರಸ್ವಾಮಿ ಆಗಿರ್ಬೋದು, ರಾಧಿಕಾ ಪಂಡಿತ್ ಆಗಿರ್ಬೋದು, ಮೋಹಕ ತಾರೆ ರಮ್ಯಾ ಆಗಿರ್ಬೋದು, ಅನೇಕರು ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಅವರು ಥೆರಪಿಯನ್ನು, ಸರ್ಜರಿಯನ್ನು ಮಾಡಿಸ್ಕೊಂಡಿದ್ದಾರೆ, ಇಂಜೆಕ್ಷನನ್ನು ಮಾಡಿಸ್ಕೊಂಡಿದ್ದಾರೆ. ಒಂದೊಂದು ಇಂಜೆಕ್ಷನ್ಗೆ 3 ಲಕ್ಷದಿಂದ 4 ಲಕ್ಷ, 1.5 ಲಕ್ಷ, ಅದು 15 ದಿನಕ್ಕೊಂದು ಇಂಜೆಕ್ಷನು, ಈ
ರೀತಿಯಾಗಿ ಇರುತ್ತೆ. ನಮ್ಮ ಸ್ಯಾಂಡಲ್‌ವುಡ್‌ನ ಅನೇಕ ನಟರು ಕೂಡ ಇದನ್ನು ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು ಹೇಳಲಾಗತ್ತೆ. ಸೊ ಇದೆಲ್ಲದರ ನಡುವೆ ನಾವು ಮೋನಿಷಾ ಮತ್ತು ರಿತನ್ಯ ಬಗ್ಗೆ ನೋಡೋದಾದ್ರೆ ಇವರನ್ನು ಕೂಡ ಫಾರಿನ್ನಲ್ಲಿ ಓದಿಸ್ತಾರೆ ದುನಿಯಾ ವಿಜಯ್ ಅವರು. ಕಾರಣ ಏನು ಅಂತಂದರೆ ತಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಅವರು ಪ್ರಿಪೇರ್ ಆಗಿ ಬರಬೇಕು. ಅವರಿಗೆ ಅಭಿನಯ ಮಾಡೋದಕ್ಕೆ ಬರಬೇಕು, ಡ್ಯಾನ್ಸ್ ಮಾಡೋದಕ್ಕೆ ಬರಬೇಕು, ಪ್ರತಿಯೊಂದು ಕೂಡ ಹೀರೋಯಿನ್ ಥರ ಕ್ಯಾರಿ ಮಾಡೋದಾಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಆ ಕಾಸ್ಟ್ಯೂಮ್ ಬಗ್ಗೆ ಅವ್ರಿಗೆ ಇರಬೇಕಾಗಿರುವಂಥ ನಾಲೆಡ್ಜ್ಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ಮಕ್ಕಳು ಇಬ್ಬರೂ ತಿಳ್ಕೊಳ್ಬೇಕು ಅಂತ ದುನಿಯಾ ವಿಜಯ್ ಅವರು ಫಾರಿನ್ನಿಗೆ ಕಳಿಸ್ತಾರೆ. ಸೊ ಎಜುಕೇಷನನ್ನು ಅರ್ಧಕ್ಕೆ ಮುಗಿಸಿ ಇಬ್ಬರೂ ಮಕ್ಕಳನ್ನು ಫಾರಿನ್ನಿಗೆ ಕಳಿಸಲಾಗುತ್ತೆ. ಅಲ್ಲಿ ಇವರಿಬ್ಬರು ಟ್ರೈನಿಂಗ್ ಆಗ್ತಾರೆ. ಅಭಿನಯ ಮಾಡೋದು ಹೇಗೆ, ಆ್ಯಕ್ಟಿಂಗ್ ಮಾಡೋದು ಹೇಗೆ ಅನ್ನೋದ್ರ ಜೊತೆಗೆ ಸ್ಟೈಲ್ ಮೇಂಟೈನ್ ಮಾಡೋದು ಹೇಗೆ, ಫೋಟೋಶೂಟ್ ಮಾಡಿಸೋದು ಹೇಗೆ, ಪ್ರತಿಯೊಂದನ್ನು ಕೂಡ ಇವರಿಬ್ಬರು ಚೆನ್ನಾಗಿ ತಿಳ್ಕೊಂಡು ಬರ್ತಾರೆ. ಸೊ ಇವರು ಫಾರಿನಿಗೆ ಹೋಗಿದ್ದು ವಾಪಸ್ ಬರಬೇಕಾದ್ರೆ ಸ್ಯಾಂಡಲ್ವುಡ್ನ ಯಾವುದೇ ಹೀರೋಯಿನ್ಸಿಗೂ ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಾಪಸ್ ಬರ್ತಾರೆ. ಇದು ನಿಜವಾಗ್ಲೂ ದುನಿಯಾ ವಿಜಯ್ ಅವರು ಅವರ ಮಕ್ಕಳಿಗಾಗಿ ತೆಗೆದುಕೊಂಡಂತಹ ನಿರ್ಧಾರ. ಇದು ಅವರ ಮಕ್ಕಳನ್ನ ಕಮ್ಬ್ಯಾಕ್ ಮಾಡಿದಂಥ ರೀತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ಕಾರಣಕ್ಕಾಗಿಯೇ ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಅಂತ ಕರೆಸಿಕೊಳ್ಳುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಕ್ಕಳ ಜೊತೆಗೆ ಇಬ್ಬರೂ ಮಕ್ಕಳು ಕೂಡ ಕೆಲಸವನ್ನು ಮಾಡ್ತಾ ಇರೋದು, ಹೀರೋಯಿನ್ಸ್ ಆಗಿರೋದು. ಸಿಟಿ ಲೈಟ್ ಅನ್ನೋದರಲ್ಲಿ ಮತ್ತು ರಿತನ್ಯ ಅವರು ಕೂಡ ಒಬ್ಬರು ಯುವ ಜೊತೆಗೆ ಇನ್ನೊಬ್ಬರು ವಿನಯ್ ಜೊತೆಗೆ ಇಬ್ಬರ ಜೊತೆಗೂ ಕೂಡ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ದೊಡ್ಡ ಮನೆಯ ಮೊಮ್ಮಕ್ಕಳಿಗೆ ಈ ದುನಿಯಾ ವಿಜಯ್ ಅವರ ಇಬ್ಬರೂ ಹೆಣ್ಮಕ್ಳು ಹೀರೋಯಿನ್ಸ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇದಕ್ಕೆಲ್ಲದಕ್ಕೆ ಕಾರಣ ಏನು ಅಂತಂದರೆ ಅವರ ಡೆಡಿಕೇಶನು, ಅವರ ಹಾರ್ಡ್ ವರ್ಕು. ಅವರು ಇಷ್ಟೆಲ್ಲ ಡೆಡಿಕೇಶನು, ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಇವತ್ತು ಸ್ಯಾಂಡಲ್ವುಡ್ಡನ್ನು ಆಳೋದಕ್ಕೆ ಅಂತ ತಯಾರಾಗಿ ಬರ್ತಾ ಇದ್ದಾರೆ. ಆದರೆ ನಿಜವಾಗೂ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಜಾಗವನ್ನು ಮೋನಿಷಾ ಅವರು ತುಂಬ್ತಾರಾ? ಲುಕ್ ಮಾತ್ರ ಅವ್ರ ಥರ ಇದೆಯಾ? ಆ್ಯಕ್ಟಿಂಗ್ನಲ್ಲೂ ಅವ್ರ ಥರನೇ ಇರ್ತಾರಾ? ಅವರನ್ನು ಮೀರಿಸ್ತಾರಾ? ಗೊತ್ತಿಲ್ಲ. ಆದರೆ ಒಂದೊಳ್ಳೆ ಹೀರೋಯಿನ್ಸ್ ಅಂತೂ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ನಿಮಗೂ ಕೂಡ ಹಾಗೆ ಅನಿಸಿದೆಯಾ? ನಿಮಗೆ ಬೇರೆ ಯಾರಾದರೂ ಹೀರೋಯಿನ್ಸ್ ಈ ಥರ ಚೇಂಜ್ ಆಗಿರುವಂಥದ್ದು, ಥೆರಪಿ ತೆಗೆದುಕೊಂಡಿರುವಂಥದ್ದು, ಮೆಡಿಸನ್ ತೆಗೆದುಕೊಂಡಿರುವಂಥದ್ದು, ಸರ್ಜರಿ ಮಾಡಿಸಿರುವಂಥದ್ದು, ಸೊ ಆ ಥರ ನಿಮ್ಗೆ ಯಾರ ಬಗ್ಗೆ ಅನಿಸುತ್ತೆ ಅದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅವರ ಡೀಟೇಲ್ಸನ್ನು ತಿಳಿಸಬಹುದು.